ಅವರ ಬಗ್ಗೆ ಅವರ ಮನಸ್ಸನ್ನ ಅವ್ರ ಸ್ವರೂಪನ ತಿಳಿಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಅವರು ಶೇಷಾಂಶ ಸುಬ್ಬರಾಯ ಕೆಂಪು ಅವ್ರು ಹೆಂಗೆ ಏನಿತ್ತ, ಅವ್ರು ಏನೇನು ಮಾಡಿದ್ರು, ಎಲ್ಲ ಕಡೆ ಹೋಗಿದ್ರು, ಧರ್ಮ ಪ್ರಚಾರ ಮಾಡ್ತಿದ್ರು. ಒಬ್ಬ ಬ್ರಿಟಿಷ್ ಅಧಿಕಾರಿ ನೋಡ್ದ, ಏನ್ ಮಾಡ್ತಿದ್ದೀರಾ? ಯಾರ ಶಿಷ್ಯರು ಧರ್ಮ ಪ್ರಚಾರ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ ಧರ್ಮ ಪ್ರಚಾರ? ಎಲ್ಲ ಬ್ರಾಹ್ಮಣರಿಗೆ ಮಾಡ್ತಿದ್ದಾರೆ. ಅವರೆಲ್ಲ ಶಿಷ್ಯರು ಬ್ರಾಹ್ಮಣರಿಗೆ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣ್ರಿ. ಯಾಕೆ ಅಂತಂದ್ರೆ ಅವರೆಲ್ಲ ಬುದ್ಧಿವಂತರು, ಹೇಳಿದ್ರೆ ತಿಳ್ಕೊತಾರೆ. ಅವ್ರಿಗೇನು ವಿಶೇಷವಾಗಿ ಅವ್ರಿಗೋಸ್ಕರ ಏನು ಶ್ರಮ ಪಡೋದು ಬೇಕಾಗಿಲ್ಲ. ನಿಮಗೆ ಏನಾದರೂ ಅವ್ರಿಗೆ ಸಾಮರ್ಥ್ಯ ಇದ್ರೆ ಕೈದಿಗಳನ್ನೇನಾದ್ರು ಪರಿವರ್ತನೆ ಮಾಡ್ತಾರಾ ಅಂತ ಕೇಳಿದ್ರು. ಆಗ ಮೈಸೂರು ರಾಜ್ಯ ಅಂತಿತ್ತು ಆ ಕಾಲ. ಸರಿ, ಇವ್ರ ಹತ್ರ ಬಂದು ಹೇಳಿದ್ರು, ಸ್ವಾಮಿ ಕೇಳ್ತಿದ್ದಾರೆ ಕೈದಿಗಳಿಗೆ ಬೋಧನೆ ಮಾಡ್ಬೇಕಂತ. ಆಗತ್ತಾ? ನರಸಿಂಹದೇವ್ರ ಚಿತ್ತ ಇದ್ರೆ ಖಂಡಿತ ಬರ್ತೀನಿ, ಮಾಡ್ತೀನಿ. ನಮ್ನ ಯಾರಾದ್ರೂ ಕೇಳಿದ್ರೆ ನಮಗ್ ಭಯ. ಇದು ದೊಡ್ಡವರಿಂದ ಕೇಳಿ ತಿಳಿದಿದ್ದು. ತಂದೆ ಮುದ್ದು ಮೋಹನ್ ದಾಸರು ಮೊದಲನೇ ಬಾರಿಗೆ ಹೋದ್ರು. ಇವತ್ತು ಫ್ರೀಡಂ ಪಾರ್ಕ್ ಇದೆಯಲ್ಲ, ಅದು ಮುಂಚೆ ಸೆಂಟ್ರಲ್ ಜೈಲು, ಅಲ್ಲಿ ಬಂದಿದ್ದಾರೆ. ತಂದೆ ಮುದ್ದು ಮೋಹನ್ ದಾಸರು ಕೂತ್ರೆ ಕಲ್ಲಲ್ಲಿ ಹೊಡೆದ್ರು, ಮಣ್ಣು ಹೆಚ್ಚಿದ್ರು, ಎಲ್ಲ ಮಾಡಿದ್ರು. ಒಬ್ಬ ಶಿಷ್ಯರು ಕೇಳಿದ್ರು, ಏನ್ ಸ್ವಾಮಿ? ಅವ್ರ ಹೆಸರು ಸುಬ್ರಹ್ಮಣ್ಯ ದಾಸರು ಅಂತ ಅವ್ರ ಜೊತೆಗೆ ಇದ್ದಿದ್ದು. ಅವ್ರು ಯಾರು ಏನು ಇತ್ತ ಅಂತ ಗೊತ್ತಿಲ್ಲ, ದೊಡ್ಡವರಿಂದ ಕೇಳಿದ್ರು. ಅವ್ರು ಕೇಳಿದ್ರು, ಸ್ವಾಮಿ ಬೇಡ, ಹೊರಟು ಬಿಡೋಣ, ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ. ಅವ್ರ ತಂದೆ ಮುದ್ದು ಮೋಹನ್ ದಾಸರು ಅಂದ್ರಂತೆ, ಬೇಡ ಬೇಡ ಸುಮ್ಮನೆ ಕೂತಿದ್ರು. ಅವರು ಎಷ್ಟೋ ತನಕ ಕಲ್ಲು ಎಸಿತಾರೆ, ಎಷ್ಟು ಇದು ಮಾಡ್ತಾರೆ. ಆ ಕಳ್ಳರಿಗೆಲ್ಲ ಒಬ್ಬ ನಾಯಕ ಇದ್ದ, ಅವನು ಕೇಳ್ದ, ಏನ್ ಇಷ್ಟು ಮಾಡಿದ್ರೆ ಎದ್ದೋಗಲ್ವಾ ನೀನು? ಅದಕ್ಕೆ ಅವ್ರು ಅಂದ್ರಂತೆ, ನಿಂಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ನನಗೆ ಹಿಂಸೆ ಮಾಡಪ್ಪ, ನಿಂಗೆ ತೃಪ್ತಿ ಆದ್ರೆ ಸಾಕು. ಸುಮ್ಮನೆ ಆಗ್ಬಿಟ್ರು, ತೆಪ್ಪಗಾಗಿ ಕೂತ್ಕೊಂಡ್ಬಿಟ್ರು. ಇವ್ರೆ ನಾನು ಮಾತಾಡ್ಲಾ ಅಂತಂದೆ ಮುದ್ದು ಮೋಹನ್ ದಾಸರು ಶುರು ಮಾಡಿದ್ರು. ಮೊದಲು ಹೇಳಿದ್ರು, ಕೇಳಿದ್ರಲ್ಲ ಅವ್ರನ್ನ, ನೋಡು ನಮ್ಮ ಮಕ್ಕಳನ್ನ ಎತ್ಕೊಂಡಾಗ ಒದಿತಾರೆ, ಹಾಗೆ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅವ್ರನ್ನ. ಮುದ್ದು ಮಾಡ್ತೀವಿ ತಾನೆ, ಎಷ್ಟು ಚೆನ್ನಾಗಿ ಒದಿತು ಅಂತೀವಿ, ಪುಟ್ಟ ಕಾಲು ಅಂತೀವಿ, ಎಷ್ಟು ಚೆನ್ನಾಗಿದೆ ಬೆರಳು ಅಂತೀವಿ. ಇವರು ತಪ್ಪು ಮಾಡಿದ್ದಾರೆ, ಅದನ್ನು ತಿದ್ದಬೇಕಾಗಿರೋದೇ. ತಿಳಿದು ಬುದ್ಧಿಯ ಬೇಡದ ಗುರು ತಾನೇಕೆ? ಗುರುಗಳಾದ್ಮೇಲೆ ಅವ್ರು ತಿಳಿದವ್ರು ಹೇಳಲೇಬೇಕು ಬುದ್ಧಿನ. ಅದಕ್ಕೆ ತಾವು ಕೂತರು, ಬೋಧನೆ ಮಾಡಿದ್ರು, ಹೊರಟರು ಗುರುಗಳು.